ತಪ್ಪಿ ತಪ್ಪೊಲ್ಲನ್ನ. ಸುನಾಮಿ ಅಂತ ನನ್ನ ಕೂಗುತ್ತಾರಲ್ಲ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮನೆಗೆ ಬಾರಮ್ಮ ಅಂತ ಇದ್ದಾರೆ ಅಥಣಿಯ THO ಸಾಹೇಬರು. ಇವರು ಮಾಡಿದ ಸತ್ಯ ಹರಿಶ್ಚಂದ್ರನ ಕೆಲಸಗಳನ್ನ ಒಂದು ಬಾರಿ ತಿರುಗಿ ನೋಡಿಕೊಂಡು ಬರೋಣ ಬನ್ನಿ. ಅಥಣಿ ತಾಲೂಕಿಗೆ ಸಾಕಷ್ಟು ಗ್ರಾಮಗಳಿದ್ದು ದಿನನಿತ್ಯ ತಾಲೂಕು ಆಸ್ಪತ್ರೆಗೆ ಸಾವಿರಾರು ಜನರು ಚಿಕಿತ್ಸೆ ಪಡೆಯುವುದಕ್ಕೆ ಬರೋದು ಸಹಜವಾದ ವಿಷಯ. ಆದರೆ ಈ ಸಾಹೇಬರು ಮೇಲ್ನೋಟಕ್ಕೆ ನೋಡಿದ್ರೆ ಸತ್ಯ ಹರಿಶ್ಚಂದ್ರನಂತೆ ಕಾಣ್ತಾರೆ. ಆದರೆ ಹಿಂದೆ ತಿರುಗಿ ನೋಡಿದ್ರೆ ಸರ್ಕಾರದಿಂದ ಬಂದ ಅನುದಾನವನ್ನ ನುಂಗಿ ನೀರು ಕುಡಿದ ಪ್ರಕರಣಗಳು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬಂದಿವೆ. ಇತ್ತೀಚಿನ ಸಮಯದಲ್ಲಿ ಸಾರ್ವಜನಿಕರ ಒಂದು ವಲಯದಲ್ಲಿ ಕೇಳಿ ಬಂದ ಕೆಲಸ ಒಂದು ಕಾರ್ಯವನ್ನ ಬೆಳಕಿಗೆ ತರುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ಬಂದ ಅನುದಾನಗಳಲ್ಲಿ ಸಾಕಷ್ಟು ಕಮಿಷನ್ ದಂಧೆ ಮಾಡಿಕೊಂಡಿದ್ದಾರಂತೆ. ಇದು ಸಾಲದೆ ವೇದಿಕೆ ಡಾಕ್ಟರ್ಗಳು ಅಂದರೆ ಇವರನ್ನ ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲಿ, ದೇವ ರೂಪದಲ್ಲಿ ಜನರು ಕಾಣ್ತಾರೆ. ಅದೇ ಜನರ ಬಾಯಲ್ಲಿ ಇಟ್ಟ ಗುರಿಯನ್ನ ಎಂದೂ ತಪ್ಪಲ್ಲ ಎನ್ನುವ ಡಾಕ್ಟರ್ಗಳು ಎನ್ನುವಂತಾಗಿದ್ದಾರೆ. ಯಾವುದೇ ಒಂದು ಗರ್ಭಿಣಿ ಪೇಷಂಟ್ಗಳಿಗೆ ಡೆಲಿವರಿ ಮತ್ತು ಏನಾದರೂ ಚಿಕಿತ್ಸೆ ಮಾಡಲು 5 ರಿಂದ 10 ಸಾವಿರ ಹಣವನ್ನು ಕೇಳ್ತಿದ್ದಾರೆ ಅಂತ ಮಾತುಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿ ಬಂದಿವೆ. ಅಂಗವಿಕಲ ಪಿಂಚಣಿ ಪಡೆದುಕೊಳ್ಳಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ವೇದಿಕೆ ಡಾಕ್ಟರ್ಗಳಿಗೆ ಅಂಗವಿಕಲದೇ ಒಂದು ಡಾಕ್ಟರ್ ರಿಪೋರ್ಟ್ಗಳನ್ನು, ಮೆಡಿಕಲ್ ಸರ್ಟಿಫಿಕೇಟ್ ಪಡೆದಬೇಕೆನ್ನುವ ಸುತ್ತೋಲೆ ಇದು. ಅದೇ ಒಂದು ಸುತ್ತೋಲೆಯನ್ನು ಆಧಾರವಾಗಿಟ್ಕೊಂಡು ಜನರನ್ನು ಲೂಟಿ ಮಾಡುವ ಕೆಲಸವನ್ನು ಮಾಡ್ತಿದ್ದಾರಂತೆ. ಕಮಾಯಿ ಕೆಲಸವನ್ನು ಇಲ್ಲಿ ಮಾಡ್ತಿದ್ದಾರಂತೆ. ಅದೇ ರೀತಿ ಸರ್ಕಾರದ BPL ಕಾರ್ಡ್ ಸಂಖ್ಯೆಗೆ ಹೊಂದಿಕೊಂಡವರಿಗೆ ಸರ್ಕಾರದಿಂದ ಆಯುಷ್ಮಾನ್ ಕಾರ್ಡ್ ಅಂತ ಇತ್ತೀಚೆಗೆ ಆಯುಷ್ಮಾನ್ ಕಾರ್ಡ್ ಇದ್ದರೆ 2 ಲಕ್ಷ ರೂಪಾಯಿ ಹಣ ಸರ್ಕಾರದಿಂದ ಬರುತ್ತೆ ಅಂತ ಅದಕ್ಕೋಸ್ಕರ ಫ್ರೀ ಅಂತ ಇಲ್ಲಿ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಮೋಸ ಮಾಡ್ತಾ ಜನರ ಹತ್ತಿರ 2 ರಿಂದ 3 ಸಾವಿರ ಈ ಒಂದು ಕಾರ್ಡನ್ನು ಮಾಡಿಕೊಡೋದಕ್ಕೆ ತೆಗೆದುಕೊಳ್ತಿದ್ದಾರೆ ಅಂತ ಆರೋಪವನ್ನು ಕೇಳಿಬಂದಿದೆ. ಇನ್ನು ಫ್ರೀ ಆಫ್ ಚಾರ್ಜ್ ಆಗುತ್ತೆ, ಇಲ್ಲ ಅಂದರೆ KLE ಆಸ್ಪತ್ರೆಗೆ ಹೋಗಿ ಅಂತ ಜನರು ಅಲ್ಲಿ ಆಸ್ಪತ್ರೆ ಒಂದು ವೈದ್ಯರು ಹೇಳ್ತಾರಂತೆ. ಅದೇ ದುಡ್ಡು ಕೊಟ್ಟರೆ ಇಲ್ಲೆಲ್ಲ ಆಗುತ್ತೆ, ದುಡ್ಡು ಕೊಡದೇ ಇದ್ರೆ ಯಾವ ಕೆಲಸನೂ ಆಗೋದಿಲ್ವಂತೆ. ಇಂತಹ ಪ್ರಕರಣಗಳು ತುಂಬಾ ಕೇಳಿ ಬಂದಿರುತ್ತವೆ. ತಾವು ಸಹಜ ಅನಿಸಿಕೊಳ್ಳಲು ಮೇಲ್ನೋಟಕ್ಕೆ ರಾಜಕಾರಣಿಯ ಕೆಲವು ವ್ಯಕ್ತಿಗಳನ್ನು ತಮ್ಮ ಬೆಂಬಲಕ್ಕಾಗಿ ತೆಗೆದುಕೊಳ್ಳಲು ಏನು ಬೇಕಾದರೂ ಮಾಡಿಕೊಳ್ತೇನೆ, ಇದನ್ನು ಸಂಪೂರ್ಣ ವಿಷಯ ಕೇಳಿಸಿಕೊಂಡಾಗ THO ಸಾಹೇಬರು ಭಾಗ್ಯದ ಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಕಂಡು ಬಂದಂತೆ ನಡೆದುಕೊಳ್ತಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕೆಲ ವೇದಿಕೆ ಡಾಕ್ಟರ್ಗಳು ಖಾಸಗಿ ಆಸ್ಪತ್ರೆಗೆ ಹೊರಗೆ ಇಟ್ಕೊಂಡು ಕಮಿಷನ್ ಮೂಲಕ ಪೇಷಂಟನ್ನು ತೆಗೆದುಕೊಳ್ಳುವ ಸುದ್ದಿ ಮತ್ತು ಮೇಲ್ನೋಟಕ್ಕೆ ನಾವು ಬರೆದುಕೊಂಡ ಸುದ್ದಿಯಲ್ಲಿ ಸರ್ಕಾರ ಅನುದಾನ ಯಾವ ರೀತಿಯಲ್ಲಿ ನುಂಗಿ ನೀರು ಕುಡಿದಿದ್ದಾರೆ ಅನ್ನುವ ಸುದ್ದಿಯನ್ನು ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದ ಆರೋಪವನ್ನು ಮುಂದಿನ ಒಂದು ಸುದ್ದಿಯಲ್ಲಿ ವಿಷಯಗಳನ್ನು ಇಟ್ಕೊಂಡು ಸಂಪೂರ್ಣವಾಗಿ ನಿಮ್ಮ ಮುಂದೆ ನಾವು ಪ್ರಸಾರ ಮಾಡ್ತೇವೆ. ಅಲ್ಲಿ ತನಕ ಕಾದು ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.